ದಾವಣಗೆರೆ ಹಾಗೆ ಚಿತ್ರದುರ್ಗದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಇದೆ. ಅದರ ಬೆನ್ನಲ್ಲೇ ಒಂದು ದಾಳಿಯನ್ನ ಮಾಡಿರುವಂಥದ್ದು. ಅಭ್ಯರ್ಥಿಯೋರ್ವನ ಮನೆ ಮೇಲೆ ದಾವಣಗೆರೆಯಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾವಣಗೆರೆಯ MCC ಬಿ ಬ್ಲಾಕ್ನಲ್ಲಿರುವಂಥ ಅಭ್ಯರ್ಥಿಯ ಮನೆ ಮೇಲೆ ದಾಳಿ ಮಾಡಿ ನಂತರ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಈ ದಾಳಿಯನ್ನು ಮಾಡಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ನವೀನ್ ಕುಮಾರ್ ಎನ್ನುವಾತ ಏನು ಅಭ್ಯರ್ಥಿಯಾಗಿ ಸೆಲೆಕ್ಟ್ ಆಗಿದ್ದ ಪಶುವೈದ್ಯಾಧಿಕಾರಿಯಾಗಿ ಆತನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಕ್ರಮವಾಗಿ ನೇಮಕವಾದಂಥ ಆರೋಪ ಹಿನ್ನೆಲೆ ಕೇಸ್ ದಾಖಲಾಗಿದೆ. ಹಾಗೆ ಈ ದಾಳಿಯನ್ನು ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಪಶುವೈದ್ಯಾಧಿಕಾರಿ ಹುದ್ದೆಗಳು ಏನು ಬಿಕ್ರಿಯಾಗಿದ್ವು 80 ಲಕ್ಷಕ್ಕೆ ಆ್ಯಂಡ್ ಅಕ್ರಮ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಒಂದು ಕಡೆ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಪಟ್ಟಂಥ ನಿವಾಸಗಳ ಮೇಲೆ ಬೆಂಗಳೂರು, ಕಲಬುರಗಿ ಈ ಕಡೆ ದಾಳಿ ಮಾಡಿದರೆ, ಇನ್ನೊಂದು ಕಡೆ ಈ ಒಂದು ಪ್ರೋಸೆಸ್ನಲ್ಲಿ ಸೆಲೆಕ್ಟ್ ಆಗಿದ್ದಂಥ ಅಥವಾ ರಿಕ್ರೂಟ್ ಆಗಿದ್ದಂಥ ಪಶು ವೈದ್ಯಾಧಿಕಾರಿಗಳೇನಿದ್ದಾರೆ ಆ ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ಈಗ ಅಧಿಕಾರಿಗಳು ದಾಳಿಯನ್ನು ಮಾಡಿ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಲ್ಲಿ ಒಬ್ಬರು ನವೀನ್ ಕುಮಾರ್. ದಾವಣಗೆರೆಯ MCC ಬಿ ಬ್ಲಾಕ್ನಲ್ಲಿರುವಂಥ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿಗಳನ್ನು ತಡಕಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಚಿತ್ರದುರ್ಗದ ಹೊಳಲ್ಕೆರೆ ಬಳಿ ಇರುವಂಥ ನಿವಾಸದಲ್ಲೂ ಕೂಡ ಅವರು ದಾಳಿ ಮಾಡಿ ವಿಚಾರಣೆಗೆ ಇವರನ್ನು ಒಳಪಡಿಸಿದ್ದಾರೆ. ಸೊ ಇಂಚಿಂಚು ಬಗೆದು ಬಯಲಿಗೆ ಎಳೆಯೋದಕ್ಕೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.